ನಮಸ್ಕಾರ ಎಲ್ರಿಗೂ. ಎಲ್ರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೊಪ್ಪು ಸಾರು ಅಂದ್ರೆ ನಮ್ಮ ಕಡೆ ಮಶೊಪ್ಪು ಅಂತ ಏನ್ ಹೇಳ್ತಾರೆ, ಆ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲಾ ರೀತಿಯ ಮಿಕ್ಸ್ ಏನ್ ಹೇಳ್ತಾರೆ ಸೊಪ್ಪುಗಳನ್ನ ಹಾಕಿ ಮಾಡಿರುವಂತಹ ಈ ಒಂದು ಸಾಂಬಾರ್ ಮುದ್ದೆಗಾಗಿರ್ಬೋದು, ಇಲ್ಲ ಬಿಸಿ ಅನ್ನಕ್ಕಾಗಿರ್ಬೋದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ಸಖತ್ತಾಗಿ ಟೇಸ್ಟಿಯಾಗಿ ಆಗುವಂತಹ ಈ ಒಂದು ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಸೊ ಇಲ್ಲಿ ಎಲ್ಲಾ ರೀತಿಯ ಮಿಕ್ಸ್ ಸೊಪ್ಪುಗಳನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಸೊ ಎಲ್ಲಾ ಸೊಪ್ಪುಗಳು ಕೂಡ ಹೆಲ್ತ್‌ಗೆ ತುಂಬಾನೇ ಒಳ್ಳೆಯದಾಗಿರುತ್ತೆ. ಅಂದ್ರೆ ಏನ್ ಹೇಳ್ತೀವಿ ಪಾಲಕ್ ಆಗಿರ್ಬೋದು, ಮತ್ತೆ ಅನ್ಗೊನೆ ಸೊಪ್ಪು, ಮತ್ತೆ ಸಬ್ಬಕ್ಕಿ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಹೀಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಮಸೊಕ್ಕೆ ಅಂತ ಅಂದಾಗ ಎಲ್ಲಾ ರೀತಿಯ ಸೊಪ್ಪುಗಳು ಕೂಡ ಬರುತ್ತೆ. ಕಿರೆ ಸೊಪ್ಪು, ಅರವೆ ಸೊಪ್ಪು, ದಂಟಿನ ಸೊಪ್ಪು ಎಲ್ಲಾ ರೀತಿಯ ಮಿಕ್ಸ್‌ಗಳ ಸೊಪ್ಪುಗಳು ಕೂಡ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ತುಂಬಾ ಟೇಸ್ಟ್ ಹಾಗೆ ಹೆಲ್ತ್‌ಗೂ ಕೂಡ ತುಂಬಾನೇ ಒಳ್ಳೇದು. ನಾನಿಲ್ಲಿ ನಾರ್ಮಲ್ ಬೇಳೆಗಿಂತ ಒಣಗಿಸಿರುವಂತಹ ಇದ್ಕಿದ್ ಬೇಳೆನ ತಗೊಂಡಿದ್ದೀನಿ. ಅಂದ್ರೆ ಇದ್ಕಿದ್ ಬೇಳೆ ಸೀಸನಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀವಲ್ಲ, ಆ ಬೇಳೆ ಈ ಸಾಂಬಾರ್‌ಗೆ ಎಕ್ಸ್ಟ್ರಾ ಟೇಸ್ಟ್‌ನೇ ಕೊಡುತ್ತೆ ಅಂತಾನೆ ಹೇಳ್ಬೋದು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಹಾಗಾಗಿ ಈ ಒಂದು ಇದ್ಕಿದ್ ಬೇಳೆನ ನಾನೆಲ್ಲ ತೊಳೆದು ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಬೆಳ್ಳುಳ್ಳಿನ ಹಾಕೊಂಡು, ಮತ್ತೆ ಸ್ವಲ್ಪ 1ರಿಂದ 2 ಮೀಡಿಯಂ ಸೈಜಲ್ಲಿರುವಂತಹ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ಅದಾದ್ಮೇಲೆ 1, 2 ಟೊಮ್ಯಾಟೋನ ಹಾಕೊಂಡು, ಸೊ ಕೆಲವೊಬ್ರು ಉಂಡೆ ಟೊಮೊಟೊ ಹಾಗೆ ಹಾಕ್ಬಿಡ್ತಾರೆ. ಕೆಲವೊಂದ್ಸರಿ ಹುಳ ಇರುತ್ತೆ. ಅದು ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ನಾನಂತೂ ಕಟ್ ಮಾಡಿ, ಚೆಕ್ ಮಾಡಿ ಒಂದ್ಸರಿ ಹಾಕೋದ್ರಿಂದ ಸೊ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಬೇಕಾಗಿರುವಷ್ಟು ಸಾಂಬಾರ್ ಪುಡಿ ಹಾಗೆ ಧನಿಯಾ ಪುಡಿನ ಹಾಕೊಂಡು, ಎಷ್ಟು ಬೇಕೋ ನಮ್ಗೆ ಕೂಗಿಸ್ಕೊಳ್ಳಿಕ್ಕೆ ಅಷ್ಟು ಕೂಡ ನೀರನ್ನ ಹಾಕೊಂಡು ಲಿಡ್‌ನ ಕ್ಲೋಸ್ ಮಾಡಿ 2ರಿಂದ 3 ಸರಿ ಕೂಗಿಸ್ಕೊಂತೀನಿ. ಅಂದ್ರೆ ಈ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು. ಅಷ್ಟು ಕೂಗಿಸ್ಕೊಂತಾ ಇದೀನಿ. ಸೊ ಇವಾಗ ನೋಡಿ ಈ ರೀತಿ ಎಲ್ಲ ಕುಕ್ ಆಗಿದೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಬಿಸಿ ಇರೋದನ್ನ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಸೊ ಇವಾಗ ಇದೆಲ್ಲ ಕೂಡ ಚೆನ್ನಾಗಿ ಬೆಂದಿರೋದ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ, ಈ ರೀತಿಯಾಗಿ ಎಲ್ಲವನ್ನು ಕೂಡ ಮಿಕ್ಸಿ ಜಾರ್‌ಗೆ ಹಾಕಿ ಜಸ್ಟ್ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಸಾಫ್ಟ್ ಆಗಿ ಮಿಕ್ಸರ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಏಕೆಂದ್ರೆ ತುಂಬಾ ಸಾಫ್ಟ್ ಆದ್ರೂ ಕೂಡ ಸಾಂಬಾರ್ ಟೇಸ್ಟ್ ಚೆನ್ನಾಗಿರೋದಿಲ್ಲ. ತುಂಬಾ ಗಟ್ಟಿ ಗಟ್ಟಿ ಅನ್ಸ್ಬಿಡುತ್ತೆ. ಜಸ್ಟ್ ಮಿಕ್ಸಿ ಜಾರ್‌ನಲ್ಲಿ ಹಾಕಿ ಒಂದ್ ರೌಂಡ್ ನಾವ್ ಮಾಡ್ಕೊಂಡ್ರು ಆಯ್ತು. ಇಲ್ಲ ಕೆಲವೊಬ್ರು ಮಸಿಯೋದು ಅಂತ ಹೇಳಿ ಮಾಡ್ತಾರೆ. ಆ ರೀತಿ ಮಾಡಿದ್ರು ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಸಿಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾವು ಕೂಡ ಒಂದೇ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೊ ಸಾಕಾಗುತ್ತೆ ಅಂತೇಳಿ ಸೊ ಇವಾಗ ತರ್ತರಿಯಾಗಿ ನಾನಿದನ್ನ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸೊ ಇವಾಗ ನೀವಿಲ್ಲಿ ನೋಡ್ತಿರ್ಬೋದು ಈ ರೀತಿ ಮಿಕ್ಸ್ಚರ್ ಎಲ್ಲ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ಸೊ ಅದಾದ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಕಾಯ್ಲಿಕ್ಕೆ ಇಟ್ಟು, ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಒಂದೆರಡು ಒಣಮೆಣಸಿನಕಾಯಿನ ಹಾಕಿ ನಾವು ಏನೆಲ್ಲ ರುಬ್ಕೊಂಡಿದೀವಲ್ಲ ಅದೆಲ್ಲವನ್ನು ಕೂಡ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು. ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಮಸೊಪ್ಪು ಅಂತ ಏನ್ ಹೇಳ್ತೀವಿ, ಮುದ್ದೆಗಂತೂ ಡೆಡ್ಲಿ ಕಾಂಬಿನೇಷನು ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಸಾಂಬಾರ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಯಾರೆಲ್ಲ ಮುದ್ದೆನ ಇಷ್ಟಪಡ್ತಾರೋ ಅವರೆಲ್ಲರೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಸೊ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ, ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಪೇಜ್‌ನ ಫಾಲೋ ಮಾಡಿ. ನನ್ನ ಚಾನಲಲ್ಲಿ ಇದೇ ರೀತಿಯ ಬಹಳಷ್ಟು ವಿಡಿಯೋಗಳ್ನ ಕೂಡ ಹಾಕಿದ್ದೀನಿ. ಹೋಗಿ ಒಂದ್ಸರಿ ಚೆಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್‌ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್‌ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.